welcome back to my YouTube channel. ಇವತ್ತು ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ, ಸೊ ನಾರ್ಮಲಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಂದು ಗ್ರ್ಯಾಜುಯೇಷನ್ ಡೇ ಇದೆ, ಸೊ ಸೆಮಿ ಫಾರ್ಮಲ್ಸ್ ಹೇಳಿದ್ದಾರೆ, ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಆಚೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋಲಿ ಇವತ್ತು ನಾವು ಶಾಪಿಂಗ್ ಮಾಡೋದು ತೋರಿಸ್ತೀನಿ, ಮತ್ತು ಏನೇನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ನಾನು ನಮ್ಮಮ್ಮ ಈಗ ನೆಕ್ಸಸ್ ಮಾಲಿಗೆ ಬಂದ್ವಿ, ಹೋಗ್ತಾ ಇದ್ದೀವಿ. ನಾವಿಬ್ಬರು ಇವತ್ತು ಫುಲ್ಲು ನಮ್ಮಮ್ಮನ ಖಾಲಿ ಮಾಡಕ್ಕೆ ಬಂದಿದ್ದೀವಿ. ಇದು ಫೈನಲ್ ಮಾಡ್ತಿದ್ದೀನಿ ಈಗ. ನೈಸ್. ಓಕೆ, ನಂದಾಯಿತು. ಈಗ ನನ್ನ ಕಸಿನ್ ಅವರಿಗೆ ಬರ್ಡೇ ಶಾಪಿಂಗ್ ಮಾಡಬೇಕು. ಅವ್ರಿಗೆ ಬಟ್ಟೆ ನೋಡ್ತಾ ಏನು ನೋಡೋಣ, ಎಲ್ ಪಿಲ್ ನೋಡ್ಬಿಡು. ಎಲ್ ಪಿಲೇ ಜಾಕ್ ಆ್ಯಂಡ್ ಡಾನ್ಸ್ ಅಲ್ಲಿ ನೋಡೋಣ. ಸೊ ಅಲ್ಲೋಗಿ ಅವ್ರಿಗೇನು ತಗೋತೀನಿ ಅಂತ ತೋರಿಸ್ತೀನಿ. ನಮ್ಮಮ್ಮ ಸುಸ್ತಾಗ್ಬಿಟ್ರು. 1 hour ಆಯ್ತಿಲ್ಲೇ. ಜಾಕ್ ಅಂಡ್ ಜಾನ್ಸ್ 1 hour ಆಯಿತು ಫ್ರೆಂಡ್ಸ್. ನನ್ನ ಕಡೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ತಲೆ ಸುತ್ತಾ ಇದೆ. ಇನ್ನೂ ನಾನು ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್. ನನಗೆ 500 ರೂಪಾಯಿ ತರ್ತು ಕೊಡ್ತಾರೆ ಫ್ರೆಂಡ್ಸ್. ಅವರು 2,500 ತಗೋತಾರೆ. ನಾವು ಯಾವತ್ತೂ ಹಂಗೆ ಹೇಳಿಲ್ಲ, ನಮ್ಮಮ್ಮನೇ ತಗೊಳ್ಳೋದು. ಈಗ ನಂದು ಬರೋದೇ ಇಲ್ಲ ಫ್ರೆಂಡ್ಸ್. ನೀನು ಬರಲ್ಲ ಅಮ್ಮ. ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಲಿ ಹೋಯ್ತು? ಅಮ್ಮ ಎಷ್ಟು ಅಮಾಯಕಿ ಥರ ಮಾತಾಡ್ತಿದ್ದೆ. ನಮಗಿಂತ ಜಾಸ್ತಿ ಶಾಪಿಂಗ್ ಮಾಡೋದು ನಮ್ಮಮ್ಮನೇ. ತಂದಿಟ್ಟಿರ್ತಾರೆ, ಇದು ಲಾಸ್ಟ್ ಇಯರ್ ತಗೊಂಡೆ ಅಂತ ಸುಳ್ಳು ಹೇಳ್ತಾರೆ. ಇಲ್ಲ ಫ್ರೆಂಡ್ಸ್, ಇಲ್ಲೊಂದು 10,000 ಹೋಗೋ ಸಾಧ್ಯತೆ ಇದೆ. ನನಗೆ ಹೊಟ್ಟೆ ಬೆಂಕಿ ಬಿಡ್ತಾ ಇದೆ ಫ್ರೆಂಡ್ಸ್. ಪದೇ ಪದೇ ಟೀ ಶರ್ಟ್ ಪ್ಯಾಂಟ್ ಎಲ್ಲ ಎತ್ತುತ್ತವ್ರೆ. ಇರಲಿ, ಬೇರೆ ಫುಡ್ಡಲ್ಲಿ ಬೇಡ ಅಂತ ಹೇಳಿ ಗೋತಾ ಮಾಡ್ತಾ ಇತ್ತು ನಮ್ಮಮ್ಮ. ಅಲ್ಲಿ ನೋಡಿ ಎಷ್ಟು ಆಗ್ಬೋದು ಅಂತ ಗೊತ್ತಿಲ್ಲದಲ್ಲಿ ಎಲ್ಲ ದುಡ್ಡು ಇಟ್ಕೊಂಡಿರೋದು ಕೈಯಲ್ಲಿ. ಓ ಶಿಟ್. ಸ್ಟಾರ್ಬಕ್ಸ್ ಬಂದಿದ್ದೀವಿ, ನಾನು ಅಮ್ಮ ಕಾಫಿ ಕುಡಿಯೋದು. ನಮ್ಮಮ್ಮ ಮುಖ ನೋಡಿ ಹೆಂಗೆ ಮಾಡ್ತೀವಿ. ಏನು ಅನ್ನಿಸ್ತಾ ಇದೆ? ನನಗೆ ತಲೆನೋವು ಬರ್ತಾ ಇದೆ. ನನಗೆ ಇವೆಲ್ಲ ಇಷ್ಟ ಆಗಲ್ಲ, ದುಡ್ಡು ಹೋಗೋ ಪ್ಲೇಸ್. ಆದರೆ ನಿನಗೆ ಮಕ್ಕಳು ಅಂತವರೇ ಹುಟ್ಟಿದ್ದಾರೆ. ಹೌದು. ಮನಸ್ನೆನ್ಲ ನೀನು? ನಾನು ಹೆತ್ತ ಮಗನೆನ್ಲ? ಮೇಲಿಂದ ಅವಯ್ಯ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಮಾತಾಡ್ತಿದ್ದೀವಿ ಅಂತ. ಮನೆಗೆ ಹೋಗ್ಬಿಟ್ಟು ಬರೀ 5 ರೂಪಾಯಿ ಮುಗಿಸ್ಕೊಂಡು ದುಡಿಬೇಕು. ಬರೀ ಲೋಕಲ್ಲೇ ಯೋಚನೆ ಮಾಡ್ತೀನಿ ಗುರು, ಯಾಕಂದ್ರೆ ಕಷ್ಟಪಟ್ಟು ದುಡಿಯೋ ದುಡ್ಡು. ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. आपका अंदर से लगना चाहिए क्या बनना है जिंदगी में. ಓಕೆ ಫ್ರೆಂಡ್ಸ್, ಬಾಯ್. ಅಮ್ಮನ ಶಾಪಿಂಗ್ ಈಗ ನಮಗೆ ಇಷ್ಟು ಬೈದಿದ್ದಾರೆ. ಒಳಗೆ ಏನೇನು ತಗೋತಾರೆ ನೋಡೋಣ ಬನ್ನಿ. ಈಗ ನಾವು ಇವ್ರ
ಶಿವರಾಜ್ ಬಂದಿದ್ದೀವಿ. ನಮ್ಮಮ್ಮಂದು ಶಾಪಿಂಗ್ ಆಯಿತು. ನಮ್ಮಮ್ಮ ತಗೊಳ್ಳೋ ಜಾಗ ರಾಯರಿದ್ದಾರೆ. ನಡಿ ಪಾನಿಪುರಿ ತಿನ್ನಿಸ್ತೀನಿ. ಬೇಡಮ್ಮ. ನಂಗೆ ಮಧ್ಯಾಹ್ನ ಟೈಮ್ ಏನೂ ತಿನ್ನಕ್ಕಾಗಲ್ಲ. ಇವತ್ತು ಫುಲ್ಲು ಶಾಪಿಂಗಲ್ಲೇ ಮುಳುಗ್ಬಿಟ್ಟಿದೀವಿ ಇಬ್ರು. ನೆಕ್ಸ್ಟ್ ಮಂತ್ ಇನ್ನೂ ಬರಬೇಕು ಅಮ್ಮ ಶಾಪಿಂಗು. ಓಕೆ, ಇದಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.